ಜಾಲತಾಣದಲ್ಲಿ ದಿನಕ್ಕೊಂದು ವಿಚಿತ್ರ ಸುದ್ದಿಗಳು ಹರಿದಾಡೋದು ಹೊಸತೇನಲ್ಲ. ಆದರೆ ಉತ್ತರ ಪ್ರದೇಶದ ಅಮ್ರೋಹದಲ್ಲಿ ನಡೆದ ಈ ವಿಚಿತ್ರ ಘಟನೆ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದೆ. ಇವತ್ತು ಸಾಕಷ್ಟು ಯುವಕರು ನಮಗೆ ಮದುವೆ ಆಗೋದಕ್ಕೆ ಹುಡುಗಿನೇ ಸಿಗ್ತಾ ಇಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ರೆ, ಇಲ್ಲೊಬ್ಬ ಯುವಕ ಏಕಕಾಲಕ್ಕೆ 3 ಯುವತಿಯರನ್ನ ಮದುವೆಯಾಗಿ ನೆಟ್ಟಿಗರು ಮೂಗಿನ ಮೇಲೆ ಬೆರಳಿಟ್ಟು ನೋಡುವಂತೆ ಮಾಡಿದ್ದಾನೆ. ಉತ್ತರ ಪ್ರದೇಶದ ಅಮ್ರೋಹ ಜಿಲ್ಲೆಯ ಹಸನ್ಪುರ ತಾಲೂಕಿನ ಧೌರಿಯಾ ಗ್ರಾಮದ ಸಹೋದರಿಯರಾದ ಸರೋಜಾ, ಸಾವಿತ್ರಿ ಹಾಗೂ ಆಕೆಯ ತಂಗಿ ಸಂತೋಷ್ ಕಡಗ್ವಂಶಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳನ್ನು ಮಾಡುತ್ತಾ ಸಾಕಷ್ಟು ಫೇಮಸ್ ಆಗಿದ್ದಾರೆ. ಇವರ ವಿಡಿಯೋಗಳಿಗೆ ಕಳೆದ 6 ತಿಂಗಳಿಂದ ಅವರ ಪಕ್ಕದ ಗ್ರಾಮದ ಶಾಂಪುರಿ ನಿವಾಸಿ ವಿಕಾಸ್ ಕಡಗ್ವಂಶಿ ಅಲಿಯಾಸ್ ವಿಕ್ಕಿ ಅನ್ನೋ 20 ವರ್ಷದ ಯುವಕ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡ್ತಾ ಇದ್ದ. ಆತ ಕೇವಲ ಕ್ಯಾಮ್ರಾಮನ್ ಆಗಿ ಮಾತ್ರವಲ್ಲದೆ ಇವರ ವಿಡಿಯೋಗಳಲ್ಲಿ ಆಗಾಗ ಗಂಡನ ಪಾತ್ರದಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದ. ಆದರೆ ಕಥೆಗೆ ನಿಜವಾದ ಟ್ವಿಸ್ಟ್ ಸಿಕ್ಕಿದೆ ಇಲ್ಲಿ. ಮನೆ ಮಂದಿ ಈ ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ಕಡೆ ಮದುವೆ ಮಾಡೋದಕ್ಕೆ ನಿರ್ಧರಿಸಿದಾಗ ಬಾಲ್ಯದಿಂದಲೂ ಒಂದೇ ಮನೆಯಲ್ಲಿ ಬೆಳೆದ ಈ ಸಹೋದರಿಯರು ತೀವ್ರ ಆಘಾತಕ್ಕೆ ಒಳಗಾಗಿದ್ದಾರೆ. ಮದುವೆಯಾಗಿ ಪರಸ್ಪರ ಬೇರೆಯಾಗೋದನ್ನ ಊಹಿಸಿಕೊಳ್ಳಲು ಸಾಧ್ಯವಾಗದೆ ಒಂದು ಹಂತದಲ್ಲಿ ಜೀವ ಕಳೆದುಕೊಳ್ಳುವ ಆಲೋಚನೆಯನ್ನು ಮಾಡಿದ್ರು. ಆದರೆ ಕೊನೆಗೆ ಸಾಯುವ ಬದಲು 3 ಸೇರಿ ಒಬ್ಬನೇ ವ್ಯಕ್ತಿಯನ್ನ ಮದುವೆಯಾಗಿ ಒಟ್ಟಿಗೆ ಇರೋದಕ್ಕೆ ನಿರ್ಧರಿಸಿದ್ದಾರೆ. ಅದರಂತೆ ತಮ್ಮ ವಿಡಿಯೋಗಳಲ್ಲಿ ನಟಿಸ್ತಾ ತಮ್ಮದೇ ಆಯ್ಕೆಯ ಕ್ಯಾಮ್ರಾಮ್ಯಾನ್ ವಿಕ್ಕಿಯನ್ನ ಒರೆಸೋದಕ್ಕೆ ತೀರ್ಮಾನಿಸಿದ್ರು. ಸಹೋದರಿಯರ ಈ ಬಲವಾದ ಭಾವನಾತ್ಮಕ ಬಂಧಕ್ಕೆ ಗೌರವ ನೀಡಿದ ವಿಕಾಸ್ ಕೂಡ 3 ಕೂಡ ಮದುವೆಯಾಗೋದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾನೆ. ಚಾಮುಂಡ ಮಾತಾ ದೇವಾಲಯದಲ್ಲಿ ಕುಟುಂಬದವರ ಉಪಸ್ಥಿತಿ ಇಲ್ಲದೆ ವಿಕಾಸ್ 3 ಹಣೆಗೂ ಸಿಂಧೂರ ಇಟ್ಟು ಮದುವೆಯಾದ ವಿಡಿಯೋಗಳು ಸದ್ಯಕ್ಕೆ ಇಂಟರ್ನೆಟ್ನಲ್ಲಿ ಬೆಂಕಿ ಬಿದ್ದಂತೆ ವೈರಲ್ ಆಗ್ತಾ ಇದೆ. ಈ ಅಪರೂಪದ ಮದುವೆ ಬಾಲಿವುಡ್ನ ಕಪಿಲ್ ಶರ್ಮಾ ಅಭಿನಯದ ಕಿಸ್ ಕಿಸ್ ಕೋ ಪ್ಯಾರ್ ಕರೋನಾ ಸಿನಿಮಾವನ್ನ ನೆನಪಿಸುವಂತಿದೆ. ಸಿನಿಮಾದಲ್ಲಿ 3 ಹುಡುಗಿಯರು ಬೇರೆ ಬೇರೆಯವರಾಗಿದ್ರು. ಇಲ್ಲಿ 3 ಸ್ವಂತ ಸಹೋದರಿಯರು. 3ರನ್ನ ವರಿಸಿದ ವಿಕಾಸ್ ಅತ್ಯಂತ ಸಂತಸದಲ್ಲಿದ್ರೆ ಆತನ ಸಹೋದರನ ಸ್ಥಿತಿ ಮಾತ್ರ ಸಿನಿಮಾದ ಕಪಿಲ್ ಶರ್ಮಾ ಅವರಂತಾಗಿದೆ. ವರ ವಿಕಾಸ್ ಹೆಮ್ಮೆಯಿಂದ ಈ ಹುಡುಗಿಯರು ಒಬ್ಬರನ್ನ ಒಬ್ರು ಎಷ್ಟೊಂದು ಪ್ರೀತಿಸ್ತಾರೆ ಅಂದ್ರೆ ಇವರಿಗೆ ನನ್ನ ಪ್ರೀತಿಯ ಅಗತ್ಯವೇ ಇಲ್ಲ ಅಂತ ಸಂತಸವನ್ನ ಹಂಚಿಕೊಂಡಿದ್ದಾನೆ. ಇತ್ತ ಸೋಷಿಯಲ್ ಮೀಡಿಯಾದಲ್ಲಿ ಈ ಮದುವೆ ಬಗ್ಗೆ ಪರ ವಿರೋಧ ಚರ್ಚೆಗಳು ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಈ ರೀತಿಯಲ್ಲಿ ಒಂದೇ ಮಂಟಪದಲ್ಲಿ 3ರನ್ನ ಮದುವೆಯಾಗಿ ನೀವು ಸನಾತನ ಧರ್ಮಕ್ಕೆ ಅಪಮಾನ ಮಾಡಿದ್ದೀರಿ ಅಂತ ಕೆಲವರು ಟೀಕಿಸಿದ್ದಾರೆ. ಇದಕ್ಕೆ ವಧು ಸರೋಜಾ ನೇರವಾಗಿಯೇ ತಿರುಗೇಟನ್ನ ಕೊಟ್ಟಿದ್ದಾಳೆ. ಇದರಲ್ಲಿ ಏನು ಅಪಮಾನವಿದೆ? ಹಿಂದಿನ ಕಾಲದಲ್ಲಿ ದಶರಥ ಮಹಾರಾಜನಿಗೆ 3 ರಾಣಿಯರಿದ್ರಲ್ವೇ? ಹಾಗಾದ್ರೆ ಅದು ಕೂಡ ಅಪಮಾನವೇ ಅಂತ ಮರು ಪ್ರಶ್ನೆ ಮಾಡಿದ್ದಾಳೆ. ಇನ್ನೊಂದೆಡೆ ಒಂದೇ ಮನೆಯಲ್ಲಿ 3 ಹೆಂಡತಿಯರೊಂದಿಗೆ ಈತ ಶಾಂತಿಯಿಂದ ಇರೋದಕ್ಕೆ ಸಾಧ್ಯವಾ ಅಂತ ನೆಟ್ಟಿಗರು ತಮಾಷೆಯ ಕಮೆಂಟ್ಗಳನ್ನ ಕೂಡ ಮಾಡ್ತಿದ್ದಾರೆ. ಆದರೆ ಈ ಮದುವೆಗೆ ಯಾವುದೇ ರೀತಿಯ ಕಾನೂನು ಮಾನ್ಯತೆ ಇಲ್ಲ ಅಂತ ಕಾನೂನು ತಜ್ಞರ ಸ್ಪಷ್ಟ ಅಭಿಪ್ರಾಯ. ಅಲಹಾಬಾದ್ ಹೈಕೋರ್ಟ್ನ ವಕೀಲ ಅನುರಾಗ್ ಪಾಂಡೆ ಪ್ರಕಾರ ಹಿಂದೂ ವಿವಾಹ ಕಾಯ್ದೆಯ ಅಡಿ ಒಬ್ಬ ಪುರುಷ ಒಂದೇ ಸಮಯದಲ್ಲಿ 1ಕ್ಕಿಂತ ಹೆಚ್ಚು ಮಹಿಳೆಯರನ್ನ ಕಾನೂನುಬದ್ಧವಾಗಿ ಮದುವೆಯಾಗೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಮದುವೆ ಕಾನೂನಿನ ದೃಷ್ಟಿಯಲ್ಲಿ ಶೂನ್ಯ. ಅತ್ತ ದೇವಸ್ಥಾನದ ಆಡಳಿತ ಮಂಡಳಿಯು ಜೀರ್ಣೋದ್ಧಾರ ಕೆಲಸ ನಡೀತಾ ಇದ್ದಿದ್ರಿಂದ ಆ ಸಮಯದಲ್ಲಿ ಯಾವುದೇ ಅರ್ಚಕರು ಅಲ್ಲಿ ಇರಲಿಲ್ಲ. ಹೀಗಂತ ಹೇಳೋ ಮೂಲಕ ಘಟನೆಯಿಂದ ಅಂತರವನ್ನ ಕಾಯ್ದುಕೊಂಡಿದೆ. ಇನ್ನು ಪೊಲೀಸ್ ಅಧಿಕಾರಿ ಪಂಕಜ್ ತ್ಯಾಗಿ ಮಾತನಾಡಿ 4 ಕೂಡ ಪ್ರಾಪ್ತ ವಯಸ್ಕರಾಗಿದ್ದು ಸ್ವ ಇಚ್ಛೆಯಿಂದ ಮದುವೆಯಾಗಿದ್ದಾರೆ. ಪೋಷಕರು ಯಾವುದೇ ಆಕ್ಷೇಪ ಎತ್ತಿಲ್ಲ. ದೂರು ಬಂದ್ರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.